ಸೊ ಗೈಸ್, ನಾನು ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕಿತ್ತು. ಲೈಕ್ ನಿನ್ನೆ ನಾನು ಊರಿಂದ ಬರ್ತಾ ಇದ್ದೆ. ಬರಬೇಕಾದ್ರೆ ಮಂಡ್ಯಕ್ಕೆ ಬಂದಾಗ ಫುಲ್ ರಶ್ ಇತ್ತು ಬಸ್ಸು. ಸೊ ಒಂದು ಬಸ್ ಬಂತು. ನಾನದು ಫಸ್ಟ್ಲಿ ನಾನ್ ಸ್ಟಾಪ್ ಅಂತ ಅಂದ್ಕೊಂಡು ಹತ್ಬಿಟ್ಟೆ. ಬಟ್ ಅದು ನಾನ್ ಸ್ಟಾಪ್ ಅಲ್ಲ, ಎಲ್ಲ ಕಡೆ ಸ್ಟಾಪ್ ಕೊಟ್ಟು ತಲೆ ಕೆಟ್ಟೋಗಿತ್ತು ನನಗೆ. ಓಕೆ, ಇದೊಂದು ಪಾರ್ಟ್. ಆದರೆ ನಾನು ಒಬ್ಬರಿಗೆ ನನ್ನ ಬ್ಯಾಗ್ ಲಗೇಜ್ ಕೊಟ್ಟಿದ್ದೆ. ಲೈಕ್ ಇಟ್ಟಿರಿ, ನಾನು ಬರ್ತೀನಿ ಅಂತ ಹೇಳಿ ಹೋದೆ. ಒಂದು 2 ಮಿನಿಟ್ಸ್ ಬಸ್ ಹತ್ತೋಷ್ಟರಲ್ಲಿ ಒಬ್ರು ಡುಮ್ಮಕ್ಕಿದ್ದಾರೆ ಆಂಟಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಓ ದೇವ್ರೆ ಅಂದ್ಕೊಂಡು ಸರಿ ಆಯಿತು ಬಿಡು ಅಂದ್ಕೊಂಡು, ನನಗೆ ಎಷ್ಟು ಇಂಟ್ರೋವರ್ಟ್ ಅಂದರೆ ಆ ಆಂಟಿ ಬೇರೆಯವರು ಅವ್ರ ಸೀಟಿಗೋಸ್ಕರ ಜಗಳ ಮಾಡಿ ನನ್ನ ಪಕ್ಕದಲ್ಲಿ ಹುಡುಗಿ ಅವಳ ಸೀಟನ್ನ ತೊಗೊಂಡ್ಳು. ಬಟ್ ನಾನು ಅಲ್ಲಿದ್ದೀನಿ, ನನ್ನ ಕೈಲಿ ತೊಗೊಳಕ್ಕೆ ಆಗ್ತಿಲ್ಲ. ಬಿಕಾಸ್ ನನಗೆ ಧೈರ್ಯನೇ ಇಲ್ಲ ಮಾತಾಡೋಕ್ಕೆ. ಅಷ್ಟು ಇಂಟ್ರೋವರ್ಟ್ ಆಗಿಬಿಟ್ಟಿದ್ದೀನಿ ನಾನು. ಫಸ್ಟ್ಲಿ ಇಂಟ್ರೋವರ್ಟ್ ಬಟ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅನ್ನಿಸ್ತೈತೆ. ಒಂದು ನಿಮಿಷ ಮಾತಾಡಲಿಲ್ಲ ಆಂಟಿಗೆ. ಆಂಟಿ ಇದು ನನ್ನ ಪ್ಲೇಸ್ ಅಂತ ಹೇಳಿದೆ. ಅವರು ಇಲ್ಲ ಕಣಪ್ಪ, ಇಲ್ಲೆಲ್ಲ ಏನಿರಲಿಲ್ಲ, ಹಂಗೆ ಹಿಂಗೆ ಅಂದರು. ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸರಿ ಆಂಟಿ ನೀವು ಕೂತ್ಕೊಳ್ಳಿ ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಬರೋವರೆಗೂ ನಿಂತು ಬಂದಿದ್ದೀನಿ. ಸೊ ಗೈಸ್, ನಾನು ಯಾವ ಲೆವೆಲ್ಗೆ ಇಂಟ್ರೋವರ್ಟ್ ಆಗಿದ್ದೀನಿ ಅಂತಂದರೆ ನನ್ನ ಮೇಲೆ ನನಗೆ ಒಂಥರ ಆಗ್ತಿದೆ ಈಗ.